ಹುಚ್ಚನ ದಡ್ಡನ ಅಂತಾರೆ. ನಮ್ಮ ಹತ್ರಗಳು ಬಣಗಳು ಭಾಳ ಸೃಷ್ಟಿಯಾಗಿಬಿಟ್ಟಿದ್ದಾವೆ. ನಾವು ಹೈಕಮಾಂಡಕ್ಕೆ ಒತ್ತಾಯ ಮಾಡಿದ್ದೇವೆ. ಈ ಬಣಗಳನ್ನು ಸರಿಪಡಿಸಿಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಭಾಳ ಚಿಂತಾಜನಕದ. ಆಲ್ರೆಡಿ ಈಗ ನಾವು ICUನಲ್ಲಿದ್ದೀವಿ. ನೀವು ಇದೇ ಥರ ಹೈಕಮಾಂಡ್ ಅವ್ರು ಬಿಟ್ಟರೆ ಕೋಮಾ ಸ್ಟೇಜಿಗೆ ಹೋಗ್ತೀವಿ. ಹಂಗಾಗಿ ಸಾಮಾನ್ಯ ಪ್ರತಿಯೊಬ್ಬ BJP ಕಾರ್ಯಕರ್ತ, ಯಾಕಂದರೆ ನಾವು ಏನೇ ಮಾಡಿದರೂ ಅಧಿಕಾರಗೋಸ್ಕರ ಮಾಡ್ತೀವಿ. ನಾನು ಮುಂದೆ MLA ಆಗಬೇಕು, ಮಂತ್ರಿ ಆಗ್ಬೇಕು ಅನ್ನೋ ಒಂದು ಆಸೆಗೆ ಮಾಡ್ತೇನೆ. ಆದರೆ ಸಾಮಾನ್ಯವಂಥ BJP ನಿಷ್ಠಾವಂತ ಕಾರ್ಯಕರ್ತರು ಏನೂ ಅಧಿಕಾರ ಇರಲಾರ್ದೇ BJP ಪಕ್ಷ ಇರಲಿ ಅಂತ ಭಾಳಷ್ಟು ಜನ ಕಟ್ಟಿ ಬೆಳೆಸಿದ್ದಾರೆ. ಅಂಥವ್ರಿಗೆಲ್ಲ ನೋವು ಮಾಡೋಂಥ ಕೆಲಸ ನಾವು ಮಾಡ್ತಿದ್ದೇವೆ. ಇದು ಸರಿಯಲ್ಲ. ಹಾಗಾಗಿ ಹೈಕಮಾಂಡು ಆದಷ್ಟು ಬೇಗನೆ ಎಲ್ಲ ಬಣಗಳನ್ನು ಕರೆಸಿ ಒಂದೇ ಬಣ ಮಾಡೋಂಥ ಒಂದು ಕೆಲಸ ಮಾಡ್ತಾ ಅದು BJP ಬಣ ಮಾಡೋಂಥ ಕೆಲಸವನ್ನು ಮಾಡ್ತದೆ. ಇವತ್ತು ರಾಮಲಣ್ಣವ್ರ ಜೊತೆಗೂ ನಾವು ಮಾತಾಡಿದ್ದೇವೆ, ಎಲ್ಲರ ಜೊತೆಗೆ ಮಾತಾಡಿದೆ. ಇನ್ನೂ ನಾವು ಹಿಂಗೆ ಇದೇ ಥರ ಕಿತ್ತಾಡ್ಕೊಂತ ಹೋದ್ವಿ ಅಂದ್ರೆ ಮುಂದಿನ ದಿನದಲ್ಲಿ ಉಳುಗಾಲಿಲ್ಲ ಅನ್ನೋದು ಮಾತನ್ನು ಎಲ್ಲರಿಗೂ ಸ್ಪಷ್ಟಪಡಿಸಿದ್ದೇವೆ. ಹೈಕಮಾಂಡ್ ಅವರಿಗೂ ಮಾತಾಡಿದ್ದೇವೆ. ಆದಷ್ಟು ಬೇಗನೆ ಎಲ್ಲ ಬಣಗಳನ್ನ BJP ಬಣ ಆಗಿ ಒಂದೇ ಬಣನ ಮಾಡ್ತಾರೆ. ಅಲ್ಲ ಸರ್, ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರನ ಒಪ್ಪಲ್ಲ ಅಂತಂದು ಯತ್ನಾಳ್ ಅವ್ರ ಟೀಮ್ ಅಲ್ರಿ, ಅವ್ರವ್ರ ಒಪಿನಿಯನ್ ಅವ್ರು ಹೇಳ್ತಾರೆ. ಹೈಕಮಾಂಡ್ ಎಲ್ಲರಿಗೂ ಕರೆಸಿ ಕರೆಕ್ಟಾಗಿ ಎಲ್ಲರಿಗೂ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿ ಹೇಳಿದಾಗ ಹೈಕಮಾಂಡ್ ಮಾತಿಗೆ ಯಾರು ಬೆಲೆ ಕೊಟ್ಟು ಇರಬೇಕಾಗ್ತಾವೆ ಇರ್ಲಾರ್ದವ್ರು ಅವ್ರವ್ರ ದಾರಿ ಅವ್ರು ನೋಡ್ಕೊಂತಾರೆ. ಈಗ ಯಾಕೆಂತಂದರೆ ಈಗ ನಂದು ಒಂದು ಒಪಿನಿಯನ್ ಇರ್ತದೆ, ಬೇರೆಯವ್ರದ್ದೊಂದು ಒಪಿನಿಯನ್ ಇರ್ತದೆ. ಬಟ್ ಹೈಕಮಾಂಡ್ ಏನು ತೀರ್ಮಾನ ಅಂತ ಅದಕ್ಕೆ ಎಲ್ಲರೂ ಬದ್ಧ ಆಗಿರ್ಬೇಕಾಗ್ತದೆ. ಈಗ ಆಲ್ರೆಡಿ ನಾವು ಎಲ್ಲೆಲ್ಲಿ ಬೀದಿಯಲ್ಲಿ ಮಾತಾಡಬೇಕು, ರಸ್ತೆಯಲ್ಲಿ ಮಾತಾಡಿದ್ದೇವೆ, ಎಲ್ಲ ಆಫೀಸ್ ಬೇರೆಯವರಾಗಿ ಮಾತಾಡಿದ್ದೇವೆ. ಬಟ್ ಇದು ನಿಜಕ್ಕೂ ನಮ್ಮ BJPಗೆ ಒಳ್ಳೆ ಬೆಳವಣಿಗೆ ಅಲ್ಲ. ಅದನ್ನು ಹೈಕಮಾಂಡವರು ಗಮನಿಸಿ ಹೈಕಮಾಂಡವರು ಇದ್ರ ಮೇಲೆ ಆದಷ್ಟು ಬೇಗನೆ ನಾವು ಹೇಳ್ತಿರೋದು ಎಲ್ಲರನ್ನೂ ಕುಂದಿರಿಸಿ ಒಂದು ಮಾಡಬೇಕಾಗ್ತದೆ. ಇವತ್ತು ಯಾರ ಮೇಲೆ ಕ್ರಮ ತಗೋಂತ ಹೇಳಂಗಿಲ್ಲ ಏನಲ್ಲ, ಎಲ್ಲರನ್ನೂ ಕುಂದಿರಿಸಿ ಒಂದು ಮಾಡಿ ಒಗ್ಗಟ್ಟಾಗಿ ತೊಗೊಂಡು ಹೋದಾಗ ಮಾತ್ರ ನಾವು ಮುಂದೆ ಅಧಿಕಾರಕ್ಕೆ ಬರೋಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ರಾಮುಲು ಯಾತ್ರೆ ಮಾಡ್ತೀವಿ, ಎಲ್ಲ ಹೊಡೆದ ಮನಸ್ಸುಗಳನ್ನ ಒಂದು ಮಾಡೋದಕ್ಕೆ ಯಾತ್ರೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲ, ರಾಮುಲು ಅನ್ನೋದು ಇವತ್ತು ನಾನು ಬೆಳಗ್ಗೆ ಏನೋ ಸ್ಟೇಟ್ಮೆಂಟ್ ನೋಡಿದೆ, ಒಂದು ಮಾಧ್ಯಮದಲ್ಲಿ ಬರ್ತಿತ್ತು, ಯಾವುದೋ ಒಂದು ಯಾತ್ರೆ ಮಾಡ್ತೀವಿ ಅಂತ. ಯಾತ್ರೆ ಮಾಡಿ ಇಲ್ಲೇ ಸ್ಟೇಟ್ನವ್ರ ಕೈಯಾಗಿ ಇವತ್ತು ಯಾರ ಕೈಯಾಗಿ ಏನು ಉಳಿದಿಲ್ಲ. ಹೈಕಮಾಂಡ್ ಡೆಲ್ಲಿಯವರೇ, ಅದು ಸ್ಪೆಷಲಿ JP ನಡ್ಡಾ ಸರು, ಅಮಿತ್ ಶಾ ಸರೇ ಸ್ಟ್ರಿಕ್ಟಾಗಿ ತೀರ್ಮಾನ ತೊಗೊಂಡ್ರೆ ನಮ್ಮ ಸಮಸ್ಯೆ ಬಗೆಹರುತ್ತದೆ. ಸ್ಟೇಟ್ನವರು ದಾಟಿ ಹೋಗಿಬಿಟ್ಟಿದೆ ಈಗ ಆಲ್ರೆಡಿ. ಸರ್, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಹೋಗ್ತಿದ್ದಾರೆ, ಬರ್ತಿದ್ದಾರೆ, ಮಾಧ್ಯಮದಲ್ಲಿ ನೋಡ್ತಿದ್ದೀವಿ. ಬಟ್ ಎಲ್ಲಿವರೆಗೆ JP ನಡ್ಡಾ ಸರು, ಅಮಿತ್ ಶಾ ಸರು ಕರೆಸಿ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಂಗಿಲ್ಲ ಅಲ್ಲಿವರೆಗೆ ನಮಗೆ BJP ಕಾರ್ಯಕರ್ತ ಉಳಿಗಾಲಿಲ್ಲ.